ಈ ವಿಡಿಯೋದಲ್ಲಿ ಕ್ರಿಯಾಪದಗಳ ಕ್ವೆಶ್ಚನ್ಸ್ಗೆ ಆನ್ಸರ್ನ ನೋಡ್ತಾ ಹೋಗೋಣ. ಇದರಲ್ಲಿ 3 ಥರ ಬರುತ್ತೆ. ಒಂದು ಧಾತುವನ್ನು ಗುರುತಿಸಬೇಕಾಗತ್ತೆ, ಇನ್ನೊಂದು ಕಾಲವನ್ನು ಸೂಚಿಸಬೇಕಾಗತ್ತೆ, ಕೊನೆಯದಾಗಿ ನಿಷೇಧಾರ್ಥಕ ರೂಪವನ್ನು ನೀವು ಬರಿಬೇಕಾಗತ್ತೆ. ಅಂದರೆ 3ರಲ್ಲಿ ಯಾವ ಥರ ಬೇಕಾದರೂ ಕೇಳ್ತಾರೆ. ಧಾತುನಾದರೂ ಕೇಳ್ಬೋದು, ಇಲ್ಲ ನಿಮಗೆ ಕಾಲ ಸೂಚಿಸೋಕ್ಕಾದರೂ ಹೇಳ್ಬೋದು, ಇಲ್ಲ ನಿಷೇಧ ರೂಪ ಬರೆಯೋಕ್ಕಾದರೂ ಕೇಳ್ಬೋದು. ಈ ರೀತಿ ಮೊದಲಿಗೆ ಧಾತುವನ್ನು ನೋಡೋಣ. ಕ್ರಿಯಾಪದದ ಮೂಲ ರೂಪವನ್ನು ನಾವು ಧಾತು ಅಂತ ಹೇಳ್ತೀವಿ. ಫಸ್ಟು ಕ್ರಿಯಾಪದ ಅಂದರೆ ಏನು? ಕ್ರಿಯಾಪದ ಅಂದರೆ ಕಾರ್ಯರೂಪದಲ್ಲಿರುವಂತಹ ಪದಗಳು. ಫಾರ್ ಎಕ್ಸಾಂಪಲ್, ನಡೆಯುತ್ತಿದ್ದಾಳೆ. ನಡೆಯುತ್ತಿದ್ದಾಳೆ ಅಂದ್ರೇನು? ಇಲ್ಲೊಂದೇನೋ ಕೆಲಸ ಆಗ್ತಿದೆ ಅಂದರೆ ಕಾರ್ಯ ನಡೀತಿದೆ ಅಂದರೆ ಅವಳು ನಡೆಯುತ್ತಿದ್ದಾಳೆ ಅನ್ನೋದೇ ಅಲ್ಲೊಂದು ಕೆಲಸ ಆಗ್ತಿರೋದು. ಹಾಗಾಗಿ ಈ ಥರ ಪದಗಳನ್ನ ಅಂದರೆ ಓದುತ್ತಿದ್ದಾನೆ, ಬರೆಯುತ್ತಿದ್ದಾಳೆ, ಕುಣಿಯುತ್ತಿದ್ದಾಳೆ, ಈ ರೀತಿ ಪದಗಳಾಗಿರುತ್ತೆ. ಇನ್ನು ಈ ಧಾತು ಅಂದರೆ ಮೂಲ ರೂಪ ಅಂತ ಹೇಳಿದೆ. ಫಾರ್ ಎಕ್ಸಾಂಪಲ್, ಈಗ ನಡೆಯುತ್ತಿದ್ದಾಳೆ ಅಂತ ಹೇಳಿದೆ, ಅದು ನಡೆಯುತ್ತಿದ್ದಾನೇನೂ ಆಗ್ಬೋದು, ನಡೆಯುತ್ತಾರೆ ಅನ್ನೋದಾದರೂ ಆಗಿರ್ಬೋದು, ನಡೆಯುತ್ತಿದ್ದಾರೆ ಏನು ಬೇಕಾದರೂ ಆಗ್ಬೋದಲ್ವಾ, ನಡೆಯುವನು, ನಡೆಯುವಳು, ಈ ಥರ ಏನು ಬೇಕಾದರೂ ಆಗ್ಬೋದು. ಆದರೆ ಏನು ನಡೀತಿದೆ ಇಂಪಾರ್ಟೆಂಟಲ್ಲಿ? ನಡೆಯುವಳೋ ನಡೆಯುವನೋ ಎಲ್ಲದರಲ್ಲೂ ಬರ್ತಿರೋದೇನು? ನಡೆಯುವುದು. ಅಂದರೆ ನಡೀತಿರೋದೇ ಅಲ್ಲಿ ಮೇನ್ ಕೆಲಸ ಆಗಿದೆ. ಹಾಗಾಗಿ ಇದು ಇಲ್ಲಿ ಧಾತು ಆಗುತ್ತೆ. ಇನ್ನೂ ಒಂದು ತಗೊಳ್ಳಿ, ಓದುವನು. ಯಾರು ಬೇಕಾದರೂ ಆಗಿರ್ಬೋದಲ್ವಾ, ಓದುವನು, ಓದುವಳು, ಓದುವರು, ಏನು ಬೇಕಾದರೂ ಆಗಿರ್ಬೋದು. ಬಟ್ ಏನಾಗ್ತಿದೆ ಮೇನಲ್ಲಿ? ಓದೋದು. ಹಾಗಾಗಿ ಇಲ್ಲಿ ಓದು ಅನ್ನೋದು ಧಾತು ಆಗುತ್ತೆ. ಈ ರೀತಿ ನಿಮಗಿರುವಂತಹ ಕ್ವೆಶನ್ಸ್ಗೆ ಆನ್ಸರ್ನ ನೋಡ್ತಾ ಹೋಗೋಣ. ಒಟ್ಟು 26 ಇದೆ. ಮೊದಲಿಗೆ ಓದಿದನು, ಓದು. ತಿಂದನು, ತಿನ್ನು. ಬಂದವು, ಬರು. ನಿಂತರು, ನಿಲ್ಲು. ಹಾಡುವಳು, ಹಾಡು. ತೋರಿಸು, ತೋರು. ಕುಡಿಸು, ಕುಡಿ. ನಲಿಯುತ್ತಾ, ನಲಿ. ಕಟ್ಟಿತು, ಕಟ್ಟು. ಓಡುವರು, ಓಡು. ಬೀಸುತ್ತಿತ್ತು, ಬೀಸು. ಹೇಳಿದಾಗ, ಹೇಳು. ನೋಡಿದನು, ನೋಡು. ಬರೆಯುವಳು, ಬರೆ. ಕಲಿಯುವರು, ಕಲಿ. ಹೋದರು, ಹೋಗು. ಅಳುತ್ತಿತ್ತು, ಅಳು. ಬಾರಿಸುವಳು, ಬಾರಿಸು. ನುಡಿಸುವಳು, ನುಡಿಸು. ಕೇಳಿದರು, ಕೇಳು. ಕೇಳುವರು, ಕೇಳು. ಎದ್ದರು, ಏಳು. ಮಾಡಿದಾಗ, ಮಾಡು. ಬರೆಯುತ್ತಿದ್ದರು, ಬರೆ. ಬರುತ್ತಿದ್ದರು, ಬರು. ಹೋಯಿತು, ಹೋಗು. ಇದಿಷ್ಟು ನಿಮಗೆ ಇರುವಂತಹ ಧಾತು ರೂಪವನ್ನು ಬರೆಯೋದಕ್ಕೆ ಇರುವಂತಹ ಕ್ವೆಶನ್ಸು. ಇದಿಷ್ಟರಲ್ಲೇ ಬರುತ್ತೆ, ಚೆನ್ನಾಗಿ ನೋಡ್ಕೊಳ್ಳಿ. ನೆಕ್ಸ್ಟು ಕಾಲವನ್ನು ಸೂಚಿಸಬೇಕು. ನಿಮಗಿರೋದು 3 ಥರ ಅಲ್ವಾ? ಏನೇನು? ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ. ಇದರಲ್ಲಿ ನೀವು ಒಂದು ಪದ ಕೊಡ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ತಿನ್ನುವನು ಅಂತ ಕೊಟ್ಟಿದ್ದಾರೆ. ಇದು ಯಾವ ಕಾಲದಲ್ಲಿ ಬರುತ್ತೆ? ಭವಿಷ್ಯತ್ ಕಾಲ. ಅಂದರೆ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಬರೆಯೋದು. ಇದರಲ್ಲಿ ಏನಷ್ಟು ಪ್ರಾಬ್ಲಮ್ ಇಲ್ಲ. ಬಟ್ ಇದರಲ್ಲೂ ಒಂದು ಟ್ರಿಕ್ ಇದೆ. ಏನು ಗೊತ್ತಾ? ಆ, ಉತ್ತ, ಉ. ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ತಿಂದನು ಅಂತ ತಗೊಳ್ಳಿ. ತಿಂದನು ಅದರಲ್ಲಿ ಮಧ್ಯದಲ್ಲಿ ಏನು ಪ್ರೊನೌನ್ಸಿಯೇಷನ್ ಬರ್ತಿದೆ ನೋಡ್ಕೊಳ್ಳಿ. ತಿಂದನು ಆ ಬರ್ತಿದ್ಯಾ? ಅದು ಭೂತಕಾಲ ಆಗುತ್ತೆ. ತಿನ್ನುತ್ತಿದ್ದಾನೆ ಉತ್ತ ಬಂತ ಮಧ್ಯದಲ್ಲಿ, ಇದು ವರ್ತಮಾನ ಕಾಲ ಆಗುತ್ತೆ. ಅದೇ ಲಾಸ್ಟ್ ತಿನ್ನುವನು ಮಧ್ಯದಲ್ಲಿ ಏನು ಬರ್ತಾ ಇದೆ? ಹೂ ಬರ್ತಾ ಇದೆ. ಹಾಗಾಗಿ ಇದು ಭವಿಷ್ಯತ್ ಕಾಲ. ಈ ರೀತಿ ಬರಿತಾ ಹೋಗ್ಬೇಕಷ್ಟೆ. ಡೈರೆಕ್ಟ್ ಕ್ವೆಶನ್ಸಿಗೆ ಹೋಗೋಣ. ಮೊದಲನೇದು ಹೋದರು, ಭೂತಕಾಲ. ಬರುವರು, ಭವಿಷ್ಯತ್ ಕಾಲ. ಕುಣಿಯುತ್ತಿತ್ತು, ವರ್ತಮಾನ ಕಾಲ. ಓದಿದರು, ಭೂತಕಾಲ. ಓಡಿದರು, ಭೂತಕಾಲ. ಬಂದಿತು, ಭೂತಕಾಲ. ನೋಡಿದರು, ಭೂತಕಾಲ. ಬರುತ್ತಿದ್ದರು, ವರ್ತಮಾನ ಕಾಲ. ನಿಂತರು, ಭೂತಕಾಲ. ಕರೆವರು, ಭವಿಷ್ಯತ್ ಕಾಲ. ನೋಡಿತು, ಭೂತಕಾಲ. ಹಾಡಿದಳು, ಭೂತಕಾಲ. ಕೇಳುತ್ತಾರೆ, ವರ್ತಮಾನ ಕಾಲ. ನಗುವರು, ಭವಿಷ್ಯತ್ ಕಾಲ. ತಿಂದನು, ಭೂತಕಾಲ. ಕಟ್ಟುವರು, ಭವಿಷ್ಯತ್ ಕಾಲ. ಹೋಯಿತು, ಭೂತಕಾಲ. ಹೋದರು, ಭೂತಕಾಲ. ಬರುತ್ತಾರೆ, ವರ್ತಮಾನ ಕಾಲ. ಕೇಳಿದನು, ಭೂತಕಾಲ. ಬಂದಿತು, ಭೂತಕಾಲ. ಕುಣಿವರು, ಭವಿಷ್ಯತ್ ಕಾಲ. ನಲಿಯುತ್ತಾರೆ, ವರ್ತಮಾನ ಕಾಲ. ಬಂದನು, ಭೂತಕಾಲ. ಇನ್ನು ನಿಷೇಧ ರೂಪವನ್ನು ಬರೆಯೋದು ಏನಿಲ್ಲ. ಅವ್ರು ಪಾಸಿಟಿವ್ ಆಗಿ ಕೊಡೋದಕ್ಕೆ ನೀವು ನೆಗೆಟಿವ್ ಆಗಿ ಬರೀಬೇಕು. ಫಾರ್ ಎಕ್ಸಾಂಪಲ್, ಹೋಗುವನು ಅಂತ ಕೊಡ್ತಾರೆ, ನೀವೇನು ಹೇಳಬೇಕು? ಹೋಗನು ಅಂತ ಹೇಳಬೇಕು. ಅವರು ಬರುವರು ಅಂತ ಕೊಟ್ಟರೆ ನೀವು ಬಾರರು ಅಂತ ಹೇಳಬೇಕು. ಈ ರೀತಿ ಬರಿತಾ ಹೋಗಬೇಕು. ಡೈರೆಕ್ಟ್ ಕ್ವೆಶನ್ಸ್ಗೆ ಹೋಗೋಣ. ಮೊದಲನೇದು ಹೋಗುವನು, ಹೋಗನು. ಎರಡನೇದು ಬರುವರು, ಬಾರರು. ಮೂರನೇದು ನೋಡಿದಳು, ನೋಡಳು. ನಾಲ್ಕನೇದು ನೋಡುವರು, ನೋಡರು. ಐದನೇದು ತರುವರು, ತಾರರು. ಆರನೇದು ಹಾಡುವನು, ಹಾಡನು. ಏಳನೇದು ಆಡಿದರು, ಆಡರು. ಎಂಟನೇದು ಆಡಿತು, ಆಡದು. ಹೋಗುವಿರಿ,
ಹೋಗರಿ. ಕೇಳುವರು ಕೇಳರು. ತಿನ್ನುವಳು ತಿನ್ನಳು. ಬರುವುದು ಬಾರದು. ಹಾಡುವೆ ಹಾಡೆನು. ನೋಡುವುದು ನೋಡದು. ಕರೆಯಿತು ಕರೆಯದು. ಮರೆಯುವೆ ಮರೆಯೆನು. ತಿನ್ನು ತಿನ್ನೆನು. ಹೋಗುವುದು ಹೋಗದು. ನೋಡುವಳು ನೋಡಳು. ತಿಂದಿತು ತಿನ್ನದು. ಬರುತ್ತಾರೆ ಬಾರರು. ಮಾಡುವೆ ಮಾಡೆನು. ಹೋಗುವಳು ಹೋಗಳು. ನಿಲ್ಲುವುದು ನಿಲ್ಲದು. ಕರೆಯುವರು ಕರೆಯರು. ಬರೆವನು ಬರೆಯನು. ಈ ರೀತಿಯಾಗಿ ನೀವು ನೆಗೆಟಿವ್ ಆಗಿ ಬರಿತಾ ಹೋಗಬೇಕಾಗತ್ತೆ. ಇದಿಷ್ಟು ಕ್ರಿಯಾಪದದಲ್ಲಿ ಬರುವಂತಹ ಟಾಪಿಕ್ಸ್ ಆಗಿತ್ತು.